ಇವತ್ತು ಮೊಳಕೆ ಬರಿಸಿದ ಹೆಸರು ಕಾಳು ಮತ್ತು ಬ್ರೆಡ್ ಹಾಕಿ ಕಟ್ಲೆಟ್ ಮಾಡ್ತಾಯಿದ್ದೀನಿ. ಟಿಕ್ಕಿ ಅಂತ ಏನಾದರೂ ಹೇಳ್ಬೋದು. ಭಾಳ ಚೆನ್ನಾಗಿತ್ತು. ಸಂಜೆ ಸ್ನ್ಯಾಕಿಗಂತೂ ಹೇಳಿ ಮಾಡಿಸಿದ ತಿಂಡಿ ಇದು. ಹೆಂಗೆ ಮಾಡೋಂತ ನೋಡೋಂತ ಬರ್ರಿ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿರಿ. ವೆಲ್ಕಮ್ ಬ್ಯಾಕ್ ಟು ಸಂಜೀವನ ಅಡುಗೆ ಮನೆ. ಎಲ್ಲರೂ ಹೆಂಗಿದ್ದೀರಿ? ಈಗ ನಾನು ಇಲ್ಲಿ ಹೋಮ್ ಮೇಡ್ ಬ್ರೆಡ್ ತೊಗೊಂಡಿನಿ. ಅದನ್ನು ಹಿಂಗೆ ತುಂಡು ಮಾಡಿ ಇಟ್ಕೊಂಡೀನಿ. ಜೊತೆಗೆ ಬೇಯಿಸಿ ಹೆರಿದಿರೋಂತಹ ಆಲೂಗಡ್ಡೆ, ತುರಿದಿರೋಂತಹ ಕ್ಯಾರೆಟು, ಮತ್ತು ಮೊಳಕೆ ಬರಿಸಿದ ಹೆಸರು ಕಾಳು, ಸ್ಪ್ರಿಂಗ್ ಆನಿಯನ್ಸು, ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ಕೊಂಡಿನಿ ನಾನು. ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ತೊಗೊಂಡಿನಿ. ನಿಮ್ಮ ಹತ್ರ ನಿಮಗೆ ಐಡಿಯಾಗೆ ತಕ್ಕಂಗೆ ಇನ್ನೂ ಏನು ಬೇಕಾದ್ರೂ ಹಾಕ್ಕೋಬೋದು ವೆಜಿಟೇಬಲ್ಸು. ಫ್ರೆಶ್ ಪೀಸ್ನ ಮ್ಯಾಶ್ ಮಾಡಿ ಯೂಸ್ ಮಾಡ್ಬೋದು, ಗೆಣಸು ಯೂಸ್ ಮಾಡ್ಬೋದು. ನಾ ಇಲ್ಲೇ ಹೆಸರು ಕಾಳು ತೊಗೊಂಡಿನಿ, ಮೊಳಕೆ ಹೆಸರು ಕಾಳು ಮತ್ತು ಬ್ರೆಡ್ ತುಂಡುಗಳನ್ನು ನಾವು ಮಿಕ್ಸಿ ಮಾಡ್ಕೋಬೇಕಾಗ್ತದೆ. ನೀವು ಮಿಕ್ಸಿ ಮಾಡ್ಕೊಳ್ಳಿಲ್ಲ ಅಂತಂದರೆ ಬ್ರೆಡ್ನ ಸ್ಲೈಸ್ ಬ್ರೆಡ್ ಇರ್ತದಲ್ಲ ಅದನ್ನೇ ನೀರಲ್ಲಿ ಎದ್ದು ಹಿಂಡಿ ಅದನ್ನು ಕೈಯಲ್ಲೇ ಮ್ಯಾಶ್ ಮಾಡಿ ಹಾಕ್ಕೋಬೋದು. ಮಿಕ್ಸಿ ಜಾರಿಗೆ ನಾನು ಬ್ರೆಡ್ ತುಂಡು ಮತ್ತು ಮೊಳಕೆ ಬರಿಸಿದ ಹೆಸರು ಕಾಳು ಹಾಕ್ಕೊಂಡು ಅಬಡ ಜಬಡ ಅಂದರೆ ಪಲ್ಸ್ ಮೋಡಲ್ಲಿ ರುಬ್ತಾ ಇದ್ದೀನಿ ನಾನು. ಒಂದು ಆನಿಯನ್ನ ನಾನು ಇಷ್ಟು ದಪ್ಪ ಸೈಜಲ್ಲಿ ಕಟ್ ಮಾಡ್ತಾ ಇದ್ದೀನಿ. ನನಗೆ ರಿಂಗ್ ಫಾರ್ಮ್ ಬೇಕಷ್ಟೇ. ನನಗೆ ರಿಂಗ್ ಮಾಡ್ಕೋತಾ ಇದ್ದೀನಿ. ಅದರೊಳಗಿರೋದನ್ನೆಲ್ಲ ತೆಗೆದು ಈ ರೀತಿ ರಿಂಗ್ ಆಯಿತು. ಈ ನೋಡಿರಿ, ಈ ರೀತಿ ರಿಂಗ್ ಮಾಡಿ ಇಟ್ಕೊಂಡೀನಿ. ಅದು ಒಳಗಿರೋದು ಏನಿರ್ತದಲ್ಲ ಅದನ್ನು ನೀವು ಬೇರೆದಕ್ಕೂ ಯೂಸ್ ಮಾಡ್ಕೋಬೋದು. ಇಲ್ಲಾಂದರೆ ಇದನ್ನೇ ಸಣ್ಣದಾಗಿ ಕಟ್ ಮಾಡಿಕೊಂಡು ನಾವೀಗೇನು ಕಟ್ಲೆಟ್ ಮಾಡ್ತಾ ಇದ್ದೀವಲ್ಲ ಅದಕ್ಕೆ ಹಾಕ್ಕೋಬೋದು. ಒಂದು ಬೌಲಲ್ಲಿ ಬಾಯ್ಲ್ ಮಾಡಿ ಹೆರಿದಿರುವಂತಹ ಆಲೂಗಡ್ಡೆ ಮತ್ತು ಹೆರಿದಿರುವಂತಹ ಕ್ಯಾರೆಟು, ಕಟ್ ಮಾಡಿರೋಂತಹ ಉಳ್ಳಾಗಡ್ಡಿ, ಹಾಗೆ ಸ್ಪ್ರಿಂಗ್ ಆನಿಯನ್ನು, ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ಕೊಂಡು ಅದೇನು ರುಬ್ಬಿರ್ತೀವಲ್ಲ ಪಲ್ಸ್ ಮೋಡಲ್ಲಿ ಅದನ್ನು ಹಾಕ್ಕೋತಾ ಇದ್ದೀನಿ ಮಿಕ್ಸ್ಚರು. ಈಗ ಒಂದು ಕೆಲವೊಂದು ಡ್ರೈ ಮಸಾಲಾಸ್ ಹಾಕ್ಕೊಳ್ಳೋಣಂತೆ. ಕೆಂಪು ಖಾರ ಪುಡಿ, ನೀವು ಬೇಡ ಅಂದರೆ ಗ್ರೀನ್ ಚಿಲ್ಲಿನೂ ಹಾಕ್ಕೋಬೋದು. ಆಮೇಲೆ ಗರಂ ಮಸಾಲ, ಸ್ವಲ್ಪ ಧನಿಯಾ ಪೌಡರು, ಆಮೇಲೆ ಸ್ವಲ್ಪ ಅರಿಶಿಣದ ಪುಡಿ, ಆಮೇಲೆ ಜೀರಿಗೆ ಪುಡಿನ ಹಾಕ್ಕೋಬೋದು. ನಾನು ಇಲ್ಲಿ ಜೀರಿಗೆ ಹಾಕ್ಕೋತಾ ಇದ್ದೀನಿ. ಆಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ರುಚಿಗೆ ತಕ್ಕಷ್ಟು ಉಪ್ಪು. ಆಮೇಲೆ ಇಲ್ಲೊಂದು ಬೌಲಲ್ಲಿ ನಾನು 3 ಟೇಬಲ್ ಸ್ಪೂನು ಮೈದಾ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಅದಕ್ಕೆ ಸಾಲ್ಟ್ ಹಾಕಿ ನೀರು ಹಾಕಿ ಕಲಿಸ್ತಾ ಇದ್ದೀನಿ. ಇದು ನೋಡಿರಿ, ಭಾಳ ರುಚಿಯಾಗಿರ್ತದೆ ಇದು ನಾನು ದಿಢೀರಾಗೆ ಮಾಡಿರೋದು. ಯಾಕಂದರೆ ಹೆಸರು ಕಾಳು ನೆನೆಸಿದ್ದಿತ್ತು ಮತ್ತು ಬ್ರೆಡ್ ಇತ್ತು ಉಳಿದಿತ್ತು. ಏನು ಮಾಡೋಣ ಅಂತ ಥಿಂಕ್ ಮಾಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇನ್ನೊಂದು ಸ್ವಲ್ಪ ನೀರು ಬೇಕನ್ನಿಸ್ತು, ಹಾಕ್ಕೋತಾ ಇದ್ದೀನಿ. ಚೆಂದ ಕಾಯಿಸ್ಬೇಕು, ಗಂಟು ಇರಬಾರ್ದು. ನೋಡಿರಿ, ಈ ರೀತಿ ಕನ್ಸಿಸ್ಟೆನ್ಸಿ ಬಂತು. ಇವಾಗ ಇದಕ್ಕೆ ನಾನು 2 ಟೇಬಲ್ ಸ್ಪೂನ್ ಕಾರ್ನ್ ಫ್ಲೋರ್ ಹಾಕ್ಕೋತಾ ಇದ್ದೀನಿ. ಅಂದರೆ 3:2 ಅಂತ ಇಟ್ಕೊಳ್ರಿ. ಆಮೇಲೆ ನೀರು ಹಾಕ್ಕೊಂಡು ಈ ಕನ್ಸಿಸ್ಟೆನ್ಸಿಗೆ ತಂದು ಇಟ್ಕೊಂಡೆ. ಜಾಸ್ತಿನೂ ಹಿಟ್ಟು ಅಂಟಬಾರ್ದು ಅದು ಕಟ್ಲೆಟ್ಟಿಗೆ. ಈಗ ನೋಡಿರಿ, ಅದೇನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಎಲ್ಲ ತರಕಾರಿ ವೆಜಿಟೇಬಲ್ಸು ಕಾಳುಗಳನ್ನು, ಅದನ್ನು ಚೆಂದಾಗಿ ಮಿಕ್ಸ್ ಮಾಡೋಣಂತ. ಈಗ ನೀರೇನು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂದರೆ ತರಕಾರಿನೇ ನೀರು ಬಿಟ್ಕೊಂಡಿತ್ತು ನನಗೆ. ಸೊ ಹಾಗಾಗಿ ನಾನು ಎಕ್ಸ್ಟ್ರಾ ಹಾಕ್ಕೊಳ್ಳಿಲ್ಲ. ನಿಮ್ಗೆ ಅಕಸ್ಮಾತ್ ಏನಾದರೂ ಬರಲಿಲ್ಲ ಅಂದರೆ ಸ್ವಲ್ಪ ನೀರು ಚಿಮುಕ್ಸಿ ಅಂತಾರಲ್ಲ ಆ ರೀತಿ ಹಾಕ್ಕೊಂಡು ನೀವು ಕಲಿಸ್ಬೇಕಾಗ್ತದೆ. ಆಮೇಲೆ ತೀರಾ ನಿಮಗೆ ಅಳ್ಳಕ್ಕೆ ಅನಿಸ್ತು ಅಥವಾ ನೀರಾಗಿ ಅನಿಸ್ತು ಅಂದ್ರೆ ಸಹಿತ ಹಿಟ್ಟು, ಅದಕ್ಕೆ ನೀವು ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡು ಅದನ್ನು ಗಟ್ಟಿ ಫಾರ್ಮಿಗೆ ತರ್ಬೋದು, ಕಟ್ಲೆಟ್ ಫಾರ್ಮ್ ಮಾಡೋ ಥರ ತರ್ಬೋದು. ಈಗ ನೋಡಿರಿ, ಈ ರೀತಿಯಾಗಿ ನಂದು ಒಂದು ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೋತಾ ಇದ್ದೀನಿ. ಆಮೇಲೆ ಎಷ್ಟು ಬೇಕೋ ನಿಮಗೆ ಸೈಜ್ ಅಂತ ಅಷ್ಟು ಹಿಟ್ಟು ತೊಗೊಂಡು ಸ್ವಲ್ಪ ಹಿಂಗೆ ರೌಂಡಕ್ಕೆ ಮಾಡಿಕೊಂಡ್ರೆ ಸ್ಮೂತ್ ಟೆಕ್ಸ್ಚರ್ ಬರ್ತದೆ ಅದಕ್ಕೆ ಹಿಟ್ಟಿಗೆ. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕೊಟ್ಕೊಂಡು ನೀವು ಕಟ್ಲೆಟ್ ಮಾಡ್ಕೋಬೋದು. ನಾನಿಲ್ಲಿ 3 ಟೈಪ್ ಮಾಡೀನಿ. ಒಂದು ಹಿಂಗೆ ಉದ್ದಕ್ಕೆ ಓವಲ್ ಶೇಪಲ್ಲಿ, ಆಮೇಲೆ ಇನ್ನೊಂದು ರೌಂಡಕ್ಕೆ, ಮತ್ತು ಇನ್ನೊಂದು ಆನಿಯನ್ ರಿಂಗ್ಸಲ್ಲಿ ತುಂಬಿ ಅದೊಂದು ರೀತಿ ಮಾಡಿದ್ದೀನಿ ನಾನು. ಅದು ಆನಿಯನ್ ರಿಂಗ್ಸು ನಾನು ಜಸ್ಟ್ ಹಂಗೆ ಆನಿಯನ್ ಕಟ್ ಮಾಡ್ತಾ ರಿಂಗ್ ಫಾರ್ಮ್ ಬಂತು ನನಗೆ. ಸೊ ಅದರಲ್ಲಿ ಯಾಕೆ ತುಂಬಿ ಮಾಡಬಾರ್ದು ಅಂತ ಐಡಿಯಾ ಮಾಡ್ಕೊಂಡು ನಾನು ಮಾಡೀನಿ. ಅದು ಚೆನ್ನಾಗಾಗಿತ್ತು. ಈಗ ಸ್ನ್ಯಾಕ್ ಬಾಕ್ಸಿಗೆಲ್ಲ ಹಾಕೋಕ್ಕೆ ಚೆನ್ನಾಗಿರ್ತದೆ ಐಡಿಯಾ ಮಾಡಿಕೊಂಡು. ಆಮೇಲೆ ಜಾಸ್ತಿ ಫ್ರೈನೂ ಇರೋಲ್ಲ, ಇದು ಶಾಲೋ ಫ್ರೈ ಇರೋದ್ರಿಂದ ಜಾಸ್ತಿ ಎಣ್ಣೆನೂ ಇರೋಲ್ಲ, ಹೆಲ್ದಿನೂ ಅನ್ಸುತ್ತೆ. ಯಾಕಂದ್ರೆ ಕಾಳು ಹಾಕಿವಿ, ಇದ್ರೊಳಗೆ ತರಕಾರಿನೂ ಹಾಕಿವಿ. ನೀವು ಬೇಕಂದರೆ ಡೀಪ್ ಫ್ರೈನೂ ಮಾಡ್ಕೋಬೋದು, ಹೇರ್ ಫ್ರೈಯರು ಮಾಡ್ಕೋಬೋದು, ಮತ್ತು ಬೇಕು ಮಾಡ್ಕೋಬೋದು ಓವನಲ್ಲಿ. ಸೊ ನೋಡಿರಿ, ನಾನು ಈ ರೀತಿ 3 ರೀತಿ ಮಾಡಿಟ್ಕೊಂಡಿನಿ. ಈಗ ಒಂದೊಂದೇ ಕಟ್ಲೆಟ್ ತೊಗೊಂಡು ನಾವು ಅದೇನು ಮೈದಾ ಹಿಟ್ಟು ಮತ್ತು ಕಾರ್ನ್ಫ್ಲೋರ್ ಹಿಟ್ಟಿಂದು ಸ್ಲರಿ ಮಾಡಿಟ್ಕೊಂಡಿದ್ವಲ್ಲ ಅದರಲ್ಲಿ ನೀಟಾಗಿ ಎದ್ದಣಂತೆ ಎಲ್ಲ ಕಡೆನೂ ಕೋಟ್ ಆಗಬೇಕು. ಜಾಸ್ತಿ ಎಕ್ಸಸ್ ಬೇಡ, ಎಕ್ಸಸ್ ಇದನ್ನು ತೆಗೆದು ಬಿಡ್ರಿ. ಈಗ ಬ್ರೆಡ್ ಕ್ರಮ್ಸಲ್ಲಿ ಅದ್ಬೇಕು ಚೆಂದಾಗಿ, ಅಂದರೆ ಅದೆಷ್ಟು ಹಿಡ್ಕೊಳುತ್ತೋ ಅಷ್ಟು ಹಿಡ್ಕೊಳ್ಳಿ ಅದು ಬ್ರೆಡ್ ಕ್ರಮ್ಸ್ನ. ನೋಡಿರಿ, ಈ ರೀತಿ ಮಾಡಿಕೊಂಡೆ ನಾನು. ಇದನ್ನು ಪ್ಲೇಟಲ್ಲಿ ಇಡ್ತಾಯಿದ್ದೀನಿ. ಇದೇ ರೀತಿ ನೆಕ್ಸ್ಟ್ ಇನ್ನೊಂದು ಮಾಡ್ಕೋತಾ ಇದ್ದೀನಿ. ಸ್ಲರಿಯಲ್ಲಿ ಎದ್ದಬೇಕು, ಎಕ್ಸಸ್ ಇದನ್ನು ತೆಗಿಬೇಕು. ನೆಕ್ಸ್ಟು ಬ್ರೆಡ್ ಕ್ರಮ್ಸಲ್ಲಿ ಹೊರಳಾಡಿಸ್ಬೇಕು. ಬ್ರೆಡ್ ಕ್ರಮ್ಸಲ್ಲಿ ಹಾಕೋದ್ರಿಂದ ನಮಗೆ ಕ್ರಿಸ್ಪಿನೆಸ್ ಬರ್ತದೆ ಹೊರಗಡೆ, ಮತ್ತು ಒಳಗಡೆ ಸ್ಮೂತ್ ಬರ್ತದೆ ಮಿಕ್ಸ್ಚರು. ಈ ರೀತಿ ಎಲ್ಲದನ್ನು ಮಾಡಿಕೊಂಡು ಶಾಲೋ ಫ್ರೈ ಮಾಡೋಣಂತೆ.
ಇದು ಸಹಿತ ಮಕ್ಕಳ ಸ್ನ್ಯಾಕ್ ಬಾಕ್ಸಿಗೆ ಯಾರಾದರೂ ಗೆಸ್ಟ್ ದಿಢೀರಾಗಿ ಬಂದರೆ ಸಡನ್ನಾಗಿ ಮಾಡ್ಬೋದು. ಮನೇಲಿರೋ ವೆಜಿಟೇಬಲ್ಸ್ ತೊಗೊಂಡು ಇದಕ್ಕೆ ಮೇನು ಪೊಟ್ಯಾಟೊ ಮತ್ತು ಬ್ರೆಡ್ ಇದ್ರೆ ಆಯಿತು. ಈಗ ನೋಡಿರಿ ಒಂದು ಪ್ಯಾನ್ ಬಿಸಿ ಆಗಿದೆ, ಅದಕ್ಕೆ ನಾನು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಅದರಲ್ಲಿ ಒಂದೊಂದೇ ಕಟ್ಲೆಟ್ ಇಡ್ತಾ ಇದ್ದೀನಿ ನಾನು. ಈಗ ನನಗೆ ಸ್ವಲ್ಪ ಎಣ್ಣೆ ಕಡಿಮೆ ಅನ್ನಿಸ್ತು, ಮತ್ತು ಹಾಕ್ಕೋತಾ ಇದ್ದೀನಿ ಅದ್ರ ಮೇಲೆ. ನೀವು ಆವಾಗ ಹಾಕ್ತಾಯಿದ್ರೆ ಅದಕ್ಕೆ ಚೆನ್ನಾಗಿ ಕ್ರಿಸ್ಪಿನೆಸ್ ಬರ್ತದೆ. ಈಗ ನೋಡಿರಿ, ಇದು ಕಲರ್ ಚೇಂಜ್ ಆಗಿದೆ ಮೇಲಿಂದು, ಸೊ ತಳಗಡೆ ಬೆಂದದಂತ ಅರ್ಥ. ಈ ತಿರುಗಿ ಹಾಕ್ಕೋತಾ ಇದ್ದೀನಿ. ಇನ್ನೊಂದು ಬದಿನೂ ಚೆಂದಾಗಿ ಬೇಯಿಸೋಣಂತೆ. ಭಾಳ ಕ್ರಿಸ್ಪಿಯಾಗಿ ಬಂದಿತ್ತು, ಚೆನ್ನಾಗಿ ಬಂದಿತ್ತಿದು. ಮಳೆ ಬರುವಾಗಂತೂ ಮಾಡ್ಕೊಂಡು ತಿನ್ನೋಕ್ಕೆ ಹೇಳಿ ಮಾಡಿಸಿದ ತಿಂಡಿ ಅಂತಲೇ ಹೇಳ್ಬೋದು. ಈಗ 2 ಸೈಡು ಚೆಂದಾಗಿ ಫ್ರೈ ಆಯಿತು ನೋಡಿರಿ, ಗೋಲ್ಡನ್ ಬ್ರೌನ್ ಬಂದಿದೆ. ಈಗ ಪ್ಲೇಟಿಂಗ್ ಮಾಡೋಣಂತೆ. ಇದು ಸಾಸು, ಕೆಚಪ್ಪು, ಮಯೋನೈಸು ಎದ್ರ ಬೇಕಾದ್ರೂ ಜೊತೆ ತಿನ್ಬೋದು. ದಯವಿಟ್ಟು ನನ್ನ ಎಲ್ಲ ವೀಡಿಯೋಗಳಿಗೆ ಲೈಕ್, ಕಾಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಹಾಗೆ ಲಾಸ್ಟಿಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿರಿ, ಅಂದರೆ ನಿಮ್ಮ ನೋಟಿಫಿಕೇಷನ್ ಬರ್ತಾವೆ. ನೆಕ್ಸ್ಟ್ ವೀಡಿಯೋದಾಗ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನಂತೆ. ಅಲ್ಲಿವರೆಗೂ ಬಾಯ್.